ಪ್ರೈಸ್ ದ ಲಾರ್ಡ್. ಎಲ್ಲ ದೇವರ ಮಕ್ಕಳಿಗೆ ಕರ್ತನು ಆಶೀರ್ವದಿಸಲಿ. ಈ ದಿನಕ್ಕಾಗಿ ತೆಗೆದುಕೊಂಡಂಥ ವಾಕ್ಯ 147 1-11 13 ಓದಿಕೊಳ್ಳೋಣವೇ? ಬನ್ನಿರಿ, ಶ್ರದ್ಧೆಯಿಂದ ದೇವರ ನಾಮದಲ್ಲಿ ದೇವರ ನಾಮ ಮಹಿಮೆ ಪಡತಕ್ಕ ಹಾಗೆ ನಾವು ಭಯಭಕ್ತಿಯಿಂದ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಳ್ಳಲು ನನ್ನ ಜೊತೆಯಲ್ಲಿ ನೀವು ಓದುವುದಕ್ಕೂ ನಾನು ನಿಮಗೆ ಒಪ್ಪಿಸಿಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಜೀವವುಳ್ಳ ವಾಕ್ಯ ಎಲ್ಲರಿಗೂ ಸ್ವಂತವಾದದ್ದು. ಬನ್ನಿರಿ, ಓದಿಕೊಳ್ಳೋಣ. ಇದರ ಪೀಠಿಕೆ ಏನಂತ ಹೇಳಿದ್ರೆ, ನಾವು ದೇವರನ್ನು ಯಾವ ರೀತಿ ಘನಪಡಿಸಬೇಕು, ಮಹಿಮೆ ಪಡಿಸಬೇಕು, ಗ್ಲೋರಿಫೈ ಮಾಡಬೇಕು ಅಂತ ಈ ವಾಕ್ಯ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಸೃಷ್ಟಿಕರ್ತನೇ ಇಲ್ಲಿ ಮಾತನಾಡಿರೋದು. ಅರ್ಥ ಆಯ್ತಾ? ಆದರೆ ಇದರಲ್ಲಿ ಆತನ ನಾಮ ಮಹಿಮೆ ಪಡಿಸುವುದಕ್ಕೂ ಸತ್ಯವೇದದಲ್ಲಿರುವ ದಾವೀದನು, ಅಬ್ರಹಾಮನು, ಎಲ್ಲರೂ ಅಷ್ಟೇ, ಎಲ್ಲ ಪರಿಶುದ್ಧವಾನರುಗಳು ಆತನ ನಾಮವನ್ನು ಮಹಿಮೆ ಪಡಿಸಲು ಶಕ್ತನಾಗಿದ್ದಾರೆ. ಅದೇ ಇದರಿಂದನೇ ನಾವು ಇಲ್ಲಿ ಘನಪಡಿಸ್ತಾ ಇದ್ದೀವಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಭಯಭಕ್ತಿಯಿಂದ ನಾವು ವಾಕ್ಯವನ್ನು ಓದಿಕೊಳ್ಳೋಣ. ಅರ್ಥ ಆಯ್ತಾ? ಕೀರ್ತನೆ 47 1-13 ಈಗ 1-2 ಓದಿಕೊಳ್ಳೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿ. ಸ್ತೋತ್ರ ಸ್ವಾಮಿ ಯೇಸುವೇ, ಸ್ತೋತ್ರ ಸ್ತೋತ್ರ. ಯಾಹುವಿಗೆ ಸ್ತೋತ್ರ. ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವಾಗಿದೆ. ಆತನನ್ನು ಕೀರ್ತಿಸುವುದು ಯುಕ್ತವಾಗಿದೆ. ನೋಡಿ, ನಾವು ಪ್ರತಿದಿನ ನೀವೇ ಟೆಸ್ಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಾವು ಪ್ರತಿಕೂಲಗಳಿಂದ ಹೋಗ್ತಾ ಇರ್ಬೋದು, ಅದರಲ್ಲಿಯೂ ದೇವರು ಆತ್ಮ ಸಮಾಧಾನ ಕೊಟ್ಟಿರ್ತಾರೆ. ನೀವು ಸ್ತುತಿಸ್ಕೊಂಡು ಆರಾಧನೆ ಮಾಡಿಕೊಂಡು ಆತ ನಾಮ ಮಹಿಮೆ ಪಡಿಸ್ತಾ ಇದ್ದರೆ ಅದರಲ್ಲಿ ಸಿಗುವ ಸಂತೋಷ ನೀವೇ ಟೆಸ್ಟ್ ಮಾಡಿ ನೋಡಬೇಕು. ಅರ್ಥ ಆಯ್ತಾ? ಕಾರಣ, ನಮ್ಮನ್ನು ಸೃಷ್ಟಿ ಮಾಡಿದ ದೇವನು ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದಾರೆ. ದೇವರು ಏನು ಮಾತಾಡಿದ್ದಾರೆ ವಾಕ್ಯದಲ್ಲಿ? ನನಗೆ ನೀವೇ ಆಲಯ, ನಿಮ್ಮಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ, ನೀವು ನನ್ನಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂತ ದೇವರು ಹೇಳಿದ್ದಾರೆ. ಹಾಗಾದರೆ ನಮ್ಮಲ್ಲಿ ವಾಸ ಮಾಡ್ತಾ ಇರೋ ನಮ್ಮ ದೇವರಿಗೆ ಯಾವ ರೀತಿಯಲ್ಲಿ ನಾವು ಪರಿಶುದ್ಧರಾಗಿರಬೇಕು, ಯಾವ ರೀತಿಯಲ್ಲಿ ಕರ್ತನನ್ನು ಮಹಿಮೆ ಪಡಿಸಬೇಕು, ಘನಪಡಿಸಬೇಕು, ಗ್ಲೋರಿಫೈ ಮಾಡಬೇಕು ಅನ್ನುವುದೇ ಇಲ್ಲಿ ವಾಕ್ಯ ಹೇಳ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆತನನ್ನು ಮಹಿಮೆ ಪಡಿಸುವಾಗ ನಮಗೆ ಸಿಗುವ ಸಂತೋಷ ಹೇಳೋಕ್ಕಾಗಲ್ಲ. ಅರ್ಥ ಆಯ್ತಾ? ಯಾಕಂದರೆ ಮಹಿಮೆಯುಳ್ಳ ದೇವರು, ಕೆರೂಬಿಯರು, ಸೆರಾಫಿಯರು, 4 ಜೀವಿಗಳು. ನೀವು ಪ್ರಕಟಣೆ ಇದೆಲ್ಲ ಯೋಹಾನನ ಅಧ್ಯಾಯವನ್ನು ಓದಿ, ನಿಮಗೆ ಗೊತ್ತಾಗುತ್ತದೆ. ಪರಿಶುದ್ಧನು ಅಂತ ಎಡೆಬಿಡದೆ ಮಹಿಮೆ ಪಡಿಸ್ತಾ ಇದ್ದಾರೆ. ಹಾಗಾದರೆ ನಾವು 24 ಅವರ್ 24 ಅವರ್ಸ್ ಕೊಟ್ಟಿದ್ದಾರಲ್ಲ, ನಾವು ಎಷ್ಟು ಸಮಯಗಳನ್ನು ನಾವು ಬೇರ್ಪಡಿಸಿ ದೇವರು ಕೊಟ್ಟಿದ್ದೇವೆ. ಕೆಲಸಕ್ಕೆ ಹೋಗಬೇಕು, ಎಲ್ಲ ಮಾಡಬೇಕು ಇದೆ. ಆದರೆ ಕರ್ತನಿಗಾಗಿ ಒಂದು ಸಮಯವನ್ನು ನಾವು ಆಯ್ತಪಡಿಸಿ ನಾವು ಆತನ ನಾಮವನ್ನು ಮಹಿಮೆ ಪಡಿಸಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? 2 ಓದಿಕೊಳ್ಳೋಣ. ಯೆಹೋವನು ಯೆರೂಸಲೇಮನ್ನು ಕಟ್ಟಿಸುತ್ತಿದ್ದಾನೆ, ಚದರಿ ಹೋಗಿದ್ದ ಇಸ್ರಾಯೇಲರನ್ನು ಕೂಡಿಸುತ್ತಿದ್ದಾನೆ. ಚದರಿ ಹೋಗ್ಬಿಟ್ಟಿದ್ದಾರೆ ಇಸ್ರಾಯೇಲರು. ಯಾಕಂದರೆ ಕುರುಬನು ಅಲ್ಲಿದ್ದನು. ಆತನು ನಮಗಾಗಿ ಜಜ್ಜಲ್ಪಟ್ಟು 3 ವರ್ಷ ಸೇವೆ ಮಾಡಿ ಮತ್ತೆ ಜೀವಂತವಾಗಿ ಎದ್ದು ಶಿಷ್ಯರಿಗೆಲ್ಲ ಕಾಣಿಸಿಕೊಂಡು, ನಾನು ನಿಮಗಾಗಿ ಆಯ್ತಪಡಿಸಬೇಕು, ನಾನು ಹೋದರೇ ಸಹಾಯಕನು ನಿಮಗೆ ಕಳಿಸ್ಕೊಡೋಕ್ಕಾಗೋದು ಅಂತ ಹೇಳಿಬಿಟ್ಟು ಹೋದಾಗ, ಆವಾಗ ಆ ಶಿಷ್ಯರೆಲ್ಲ ಒಂದೊಂದು ಕಡೆ ಹೋಗಿ ಸುವಾರ್ತೆ ಹೇಳಲು ಶುರು ಮಾಡ್ತಾರೆ. ಅರ್ಥ ಆಯ್ತಾ? ಆಗ ಇಸ್ರಾಯೇಲ್ ಏನು ಮಾಡ್ತಾರೆ, ಅವರಿಗೆ ದಾರಿ ಗೊತ್ತಾಗ್ತಾ ಇಲ್ಲ, ಅಲ್ಲಿಂದ ಚದರಿ ಹೋಗ್ತಾರೆ. ಯಾಕಂದರೆ ಕುರುಬನಿಲ್ಲ ಅಲ್ಲಿ, ಆದರೆ ಶಿಷ್ಯರಿದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯೇಸು ಸ್ವಾಮಿ ಲೋಕದಲ್ಲಿರುವಾಗೂ ಇಸ್ರಾಯೇಲ್ ಮಕ್ಕಳಿಗೆ ಹೇಳ್ತಾ ಇದ್ರು, ಯಹೂದ್ಯರಿಗೆ, ಇಸ್ರಾಯೇಲರಿಗೆ, ಫರಿಸಾಯರಿಗೆ ಎಲ್ಲರಿಗೂ ಹೇಳ್ತಾ ಇದ್ರು ಸುವಾರ್ತೆ. ಅದರಲ್ಲಿ ಕಿವಿಯುಳ್ಳವನು ಕೇಳಿಸ್ಕೊಳ್ತಾ ಇದ್ದು, ಕಿವಿ ಇಲ್ಲದಿರುವನು ಕೇಳಿಸ್ಕೊಳ್ತಾ ಇರಲಿಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದಕ್ಕೇ ಇಲ್ಲಿ ಯೆಹೋವನು ಯೆರೂಸಲೇಮನ್ನು ಕಟ್ಟಿಸುತ್ತಿದ್ದಾನೆ, ಚದರಿ ಹೋಗಿದ್ದ ಇಸ್ರಾಯೇಲರನ್ನು ಕೂಡಿಸುತ್ತಿದ್ದಾನೆ. ಅಂಥವರಾದ ಇಸ್ರಾಯೇಲರನ್ನು ಕೂಡಿಸ್ತಾ ಇದ್ದಾರೆ, ಮತ್ತೆ ಸೇರಿಸ್ಕೊಳ್ತಾ ಇದ್ದಾರೆ ಅಂತ ದೇವರಲ್ಲಿ ಮಾತಾಡ್ತಾ ಇದ್ದಾರೆ. 3 ಓದಿಕೊಳ್ಳೋಣ. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ನೊಂದೋಗ್ಬಿಟ್ಟಿರ್ತಾರೆ, ಫ್ಯಾಮ್ಲಿನಲ್ಲಿ ಕುಟುಂಬಸ್ಥರು ಬಿಟ್ಟು ಹೋಗ್ಬಿಟ್ಟಿರ್ತಾರೆ.
ಅರ್ಥ ಆಯ್ತಾ? ಅಂಥವರು ನೊಂದು ಹೋಗಿ ಗಾಯಪಟ್ಟಿರ್ತಾರೆ ಹೃದಯದಲ್ಲಿ. ಅಂಥವರಿಗೆ ದೇವರು ಇಲ್ಲೇನು ಮಾತಾಡ್ತಾ ಇದ್ದಾರೆ? ವಾಸಿ ಮಾಡ್ತೀನಿ, ನಾನು ವಾಸಿ ಮಾಡ್ತೀನಿ, ಆ ಗಾಯನ ಕಟ್ಟುತ್ತೇನೆ, ಸ್ವಸ್ಥಪಡಿಸುತ್ತೇನೆ ಅಂತ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. 4 ಓದಿಕೊಡೋಣ. ಆತನು ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡಿ ಪ್ರತಿಯೊಂದಕ್ಕೆ ಹೆಸರಿಟ್ಟಿದ್ದಾನೆ. ನಕ್ಷತ್ರಗಳು ಎಲ್ಲ ದೇವರೇ ಸೃಷ್ಟಿ ಮಾಡಿರೋದು. ದೇವರು ಸೃಷ್ಟಿ ಮಾಡದೇ ಇರುವುದು ನಿಮಗೆ ಗೊತ್ತಿರ್ಬೋದು. ಈ ಟೇಬಲು, ಚೇರ್ಸು, ಫ್ಯಾನ್ಗಳು, ಮಂಚ, ಬೆಡ್ಡು, ಇದನ್ನೆಲ್ಲ ಯಾರು ಸೃಷ್ಟಿ ಮಾಡಿದ್ದು? ಮನುಷ್ಯನಲ್ವಾ? ದೇವರು ಸೃಷ್ಟಿ ಮಾಡಿದ್ದು ಅತಿ ಮಹಿಮೆಯುಳ್ಳದು, ಎಲ್ಲ ಒಳ್ಳೆಯದಾಗಿ ಸೃಷ್ಟಿ ಮಾಡಿದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ಹೇಳ್ತಾ ಇರೋದು ನಕ್ಷತ್ರಗಳನ್ನು ಗೊತ್ತು ಮಾಡಿ ಪ್ರತಿಯೊಂದಕ್ಕೆ ನಾನು ಹೆಸರಿಟ್ಟಿದ್ದೀನಿ. ಸೂರ್ಯ, ಚಂದ್ರ, ನಕ್ಷತ್ರ, ತುಂಬ ಸ್ಯಾಟಲೈಟ್ಗಳಿವೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆ ರೀತಿ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ನಾನೇನು ಅರ್ಥ ಮಾಡ್ಕೊಳ್ತಾ ಇದ್ದೀನಂದರೆ, ನಕ್ಷತ್ರಗಳ ಸಂಖ್ಯೆಯನ್ನು ನಾನು ಹೆಸರಿಟ್ಟಿದ್ದೇನೆ ಅಂತ ಹೇಳುವ ದೇವನು, ನಮ್ಮನ್ನು ಸೃಷ್ಟಿ ಮಾಡಿದ ದೇವನಿಗೆ ನಮ್ಮ ಹೆಸರು ಗೊತ್ತಿಲ್ವಾ? ಖಂಡಿತವಾಗ್ಲೂ ಗೊತ್ತಿದೆ. ಅರ್ಥ ಆಯ್ತಾ? ನೀವು ನೆನೆಸ್ಕೊಂಡಿರ್ಬೋದು, ಅಯ್ಯೋ ನಮ್ಮ ಹೆಸರು ದೇವ್ರಿಗೆ ಗೊತ್ತಿಲ್ಲ, ನಮ್ಮನ್ನು ಯಾವ ರೀತಿ ಕರೀತಾರೋ ದೇವರು. ನಮ್ಮ ಹೆಸರುಗಳೆಲ್ಲ ದೇವರಿಗೆ ಗೊತ್ತು. ನಮ್ಮ ತಂದೆ ತಾಯಿಗಳು ದೇವರೇ ಸೃಷ್ಟಿ ಮಾಡಿದ್ದು. ಅವ್ರು ಯಾವ ರೀತಿ ಹೆಸರಿಡಬೇಕು, ಯಾವ ರೀತಿ ನಾವು ಜನನ ಆಗಬೇಕು, ಹೇಗೆ ಪಾಲಿಸುವ, ಎಲ್ಲ ದೇವರಿಗೆ ಗೊತ್ತಿದೆ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಮತ್ತೆ ಓದಿಕೊಳ್ಳೋಣ. 147:5 ನಮ್ಮ ಕರ್ತನು ದೊಡ್ಡವನು, ಪರಾಕ್ರಮಿಯೂ ಆಗಿದ್ದಾನೆ, ಆತನ ಜ್ಞಾನವು ಅಪರಿಮಿತವಾಗಿದೆ. ಆತನು ಪರಾಕ್ರಮಿ, ದೊಡ್ಡವನಾಗಿದ್ದಾನೆ ನಮ್ಮ ದೇವರು. ಆತನ ಜ್ಞಾನವುಳ್ಳವನಾಗಿದ್ದಾನೆ. ಆ ಜ್ಞಾನ ಇರೋದಕ್ಕೆ ತಾನೇ ಪ್ರಪಂಚನ ಸೃಷ್ಟಿ ಮಾಡಿದ್ದು. ಆಕಾಶ, ಭೂಮಿ, ನಕ್ಷತ್ರಗಳು, ಸೂರ್ಯ, ಚಂದ್ರ, ಇದನ್ನೆಲ್ಲ ಮನುಷ್ಯ ಸೃಷ್ಟಿ ಮಾಡೋಕ್ಕಾಗುತ್ತಾ ದೇವರ ಮಕ್ಕಳೇ? ಒಂದು ಕಾಲಕ್ಕೂ ಇಲ್ಲ. ಸರ್ವಶಕ್ತನು ಸೃಷ್ಟಿ ಮಾಡಿರೋದು. ನಮ್ಮನ್ನು ನೋಡಿ ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ. ಮಣ್ಣಿನಲ್ಲಿ ಸೃಷ್ಟಿ ಮಾಡಿ ಅದಕ್ಕೆ ಫ್ಲೆಶ್ ಕೊಟ್ಟು, ಅದಕ್ಕೆ ಆತ್ಮ ಪ್ರಾಣ ಕೊಟ್ಟು, ತನ್ನ ಶ್ವಾಸವನ್ನು ಊದಿ ಜೀವ ಕೊಟ್ಟಿದ್ದಾನೆ. ಎಷ್ಟು ಒಳ್ಳೆ ದೇವರಲ್ಲವಾ? ನಿಜವಾಗ್ಲೂ ದೇವರ ಮಕ್ಕಳೇ, ಅಂಥ ದೇವರನ್ನು ದರ್ಶಿಸಬೇಕು ಅನ್ನೋದು ನಂಗೆ ತುಂಬ ಆಸೆ. ಅರ್ಥ ಆಯ್ತಾ? ಆ ರೀತಿ ನೀವು ನೆನೆಸ್ಕೊಳ್ಬೇಕು. ಆ ತೀರಿ ದಾಹವಾಗಿರಬೇಕು ನೀವು. ಆವಾಗ ದೇವರು ನಿಮ್ಮೊಟ್ಟಿಗೆ ಮಾತನಾಡಲು ಶಕ್ತನಾಗಿದ್ದಾನೆ. ಅರ್ಥ ಆಯ್ತಾ? 6 ಓದಿಕೊಳ್ಳೋಣ. ಯೆಹೋವನು ದೀನರಿಗೆ ಆಧಾರವಾಗಿದ್ದಾನೆ, ದುಷ್ಟರನ್ನು ನೆಲಕ್ಕೆ ಹತ್ತಿಸಿ ಬಿಡುತ್ತಾನೆ. ದೀನರಿಗೆ ತಗ್ಗಿಸಿ ಬಗ್ಗಿಸಿ 10 ಕಟ್ಟಳೆಗಳು ಕೊಟ್ಟಿರುವ ಪ್ರಕಾರವಾಗಿ ಯಾರೇ ಆಗಿರಲಿ ಲೋಕದಲ್ಲಿ ನಡೆಯುವವರನ್ನು, ಅವರ ಒಳ್ಳೆ ಕ್ರಿಯೆಗಳನ್ನು ನೋಡಿ ದೇವರಲ್ಲಿ ಏನು ಮಾಡ್ತಾರಂತೆ? ಆಧಾರವಾಗಿರ್ತಾರೆ. ಕೆಟ್ಟವರನ್ನು ಏನು ಮಾಡ್ತಾರಂತೆ? ದುಷ್ಟರನ್ನು ನೆಲಕ್ಕೆ ಹತ್ತಿಸಿ ಬಿಡ್ತಾರೆ. ಅರ್ಥ ಆಯ್ತಾ? ಹಾಗಾದರೆ ದೇವರನ್ನ ನಾವು ಕೇಳಬೇಕು ಈ ದಿನಗಳಲ್ಲಿ. ಅಪ್ಪ, ನನಗೆ ಜ್ಞಾನ ಕೊಡು, ಕುಟುಂಬದಲ್ಲಿ ನಡ್ಕೊಳ್ಳೋಕ್ಕೆ, ಕೆಲಸ ಮಾಡುವ ಸ್ಥಳದಲ್ಲಿ ನಡ್ಕೊಳ್ಳೋಕ್ಕೆ, ಸಭೆಗಳಲ್ಲಿ ನಡ್ಕೊಳ್ಳೋದಕ್ಕೆ, ಸೇವೆಯಲ್ಲಿ ನಡ್ಕೊಳ್ಳೋದಕ್ಕೆ, ಅನ್ಯ ಜನಗಳ ಹತ್ರ ನಡ್ಕೊಳ್ಳೋಕ್ಕೆ, ನಮ್ಮ ವಿಶ್ವಾಸಗಳ ಮಧ್ಯದಲ್ಲೇ ನಾವು ನಡ್ಕೊಳ್ಳೋಕ್ಕೆ ಎಲ್ಲ ಜ್ಞಾನ ಕೇಳಬೇಕು ದೇವರ ಮಕ್ಕಳೇ. ನಮ್ಮ ಕುಟುಂಬದಲ್ಲಿ ನಡ್ಕೊಳ್ಳೋಕ್ಕೆ. ಅರ್ಥ ಆಯ್ತಾ? ಜ್ಞಾನ ಇಲ್ಲದೆ ನಡ್ಕೊಳ್ಳೋದು ತುಂಬ ಕಷ್ಟ. ಅದಕ್ಕೆ ನಾವು ಒಂದೊಂದು ಸರಿ ಬಿದ್ದೋಗ್ತೀವಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈಗ ಅದೇ 147 7 ಓದಿಕೊಡೋಣ. 13ವರೆಗೂ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? 7 ಓದಿಕೊಳ್ಳೋಣ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಕಿನ್ನಡೆಯೊಡನೆ ನಮ್ಮ ದೇವರನ್ನು ಕೊಂಡಾಡಿರಿ. ಇಂಥ ದೇವರನ್ನು ಬಾರಿಸಿ. ನಾನು ಯಾವಾಗಲೂ ನೋಡಿ, ಇಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಒಂದು ಕಾಲ ಬರುತ್ತದೆ, ವರ್ಷಿಪ್ ಮಾಡೋ ಮಕ್ಕಳು ಇರ್ತಾರೆ, ಅವರ ಮಧ್ಯದಲ್ಲಿ ನಾನು ಇರ್ತೀನಿ. ಸಂದೇಶ ಕೊಡುವುದಕ್ಕೂ ನನ್ನನ್ನು ಉಪಯೋಗಿಸಲು ಶಕ್ತನಾಗಿದ್ದಾನೆ ದೇವರು. ನಾನು ಯಾವಾಗಲೂ ಮನೆಯಲ್ಲಿ ಆರಾಧನೆ ಮಾಡೋದು ಹೀಗೇನೆ, ನನ್ನ ಇನ್ಸ್ಟ್ರೂಮೆಂಟ್ ಇದೇನೆ, ಬಾರಿಸ್ಕೊಂಡು ಕರ್ತನ ನಾಮ ಮಹಿಮೆ ಪಡಿಸ್ತೀನಿ. ಅರ್ಥ ಆಯ್ತಾ? ಹಾಗೆ ನೀವು ಕರ್ತನಿಗೆ ಕೃತಜ್ಞತೆಯೊಂದಿಗೆ ಸ್ತುತಿಸಿ ಕೊಂಡಾಡಬೇಕು ಅಂತಲೇ ಇಲ್ಲಿ ವಾಕ್ಯ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? 8 ಓದಿಕೊಳ್ಳೋಣ. ಆತನು ಆಕಾಶದಲ್ಲಿ ಮೋಡಗಳನ್ನು ಕವಿಸುತ್ತಾನೆ, ಭೂಮಿಗೋಸ್ಕರ ಮಳೆಯನ್ನು ಸಿದ್ಧ ಮಾಡುತ್ತಾನೆ, ಬೆಟ್ಟಗಳಲ್ಲಿ ಹುಲ್ಲನ್ನು ಬೆಳೆಸುತ್ತಾನೆ. ಇದೆಲ್ಲ ಸೃಷ್ಟಿ ಮಾಡಿರೋದು ದೇವರೇ. ಆಕಾಶದಲ್ಲಿ ಮೋಡಗಳನ್ನು ಸೃಷ್ಟಿ ಮಾಡಿಬಿಟ್ಟು
ಅದು ಪ್ರಕಾಶ ಹೊಂದುತಕ್ಕ ನಾವು ಮೋಡ ನೋಡ್ತೀವಲ್ವ ದೇವರ ಮಕ್ಕಳೇ, ಯಾವ ರೀತಿಯಲ್ಲಿ ಬೆಳಕಾಗಿರುತ್ತದೆ. ಆಮೇಲೆ ಭೂಮಿಗೋಸ್ಕರ ಮಳೆಯನ್ನು ಸುರಿಸಲೇಬೇಕು ದೇವರು. ಭೂಮಿ ಸೃಷ್ಟಿ ಮಾಡಿದ ಮೇಲೆ ಭೂಮಿ ನೀರನ್ನು ಕೇಳುತ್ತೆ, ಮಳೆ ಸುರಿಸಬೇಕು. ಅವಾಗೇ ಬೆಟ್ಟಗಳಲ್ಲಿ ಹುಲ್ಲುಗಳು ಬೆಳೆಯೋದಕ್ಕೆ ಎಲ್ಲ ಶುರು ಆಗೋದು, ಗಿಡ ಮರಗಳು ಎಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆಮೇಲೆ 9ರಲ್ಲಿ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ, ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರ ಕೊಡುತ್ತಾನೆ. ನೋಡಿ, ನಾವೆಲ್ಲ ಆಹಾರಕ್ಕೋಸ್ಕರ ಕೆಲಸ ಮಾಡುವುದುಂಟು. ಇನ್ನು ಯಾಕೆ ನಾಳೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ಕಾಗೆಗಳನ್ನು ನೋಡು, ಅವುಗಳನ್ನು ನಾನು ಪೋಷಿಸ್ತಾ ಇಲ್ವ ಅಂತ ದೇವರು ಮಾತಾಡಿದ್ದಾರೆ ವಾಕ್ಯಗಳಲ್ಲಿ. ಅದೇ ರೀತಿಯಲ್ಲಿ ಇವತ್ತು ಮಾತಾಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಈ ರೀತಿಯಾಗಿ ದೇವರು ಇಲ್ಲಿ ಪ್ರಜಾಕರು ಅಂದರೆ ನೋಡಿ, ಸ್ವಪ್ರಜಾ ರಕ್ಷಕನು ಆಗಿರುವ ಯೆಹೋವನಿಗೆ ಸ್ತೋತ್ರ ಮಾಡುತ್ತಾ ಈ ವಾಕ್ಯಗಳನ್ನು ನಾವು ಓದುವಾಗ ಆತನು ಹೇಳ್ತಾ ಇರೋದು, ಪಶುಗಳಿಗೂ ಕಾಗೆ ಮರಿಗಳಿಗೂ ಬೇಕಾದ ಆಹಾರ ನಾನು ಕೊಡ್ತೀನಿ. ಪಶುಗಳಿಗೆ ಕಾಗೆ ಮರಿಗೆ ಕೊಡುವ ದೇವನು ಆಹಾರ ನಮಗೆ ಕೊಡೋದಿಲ್ವೇ? ಖಂಡಿತವಾಗ್ಲೂ ಕೊಡ್ತಾರೆ. 10 ಓದಿಕೊಳ್ಳೋಣ. 147 10. ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಆಳಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ. ಮನುಷ್ಯರನ್ನು ನೋಡೋದು, ತನ್ನ ಶಕ್ತಿ, ನನಗೆ ಬಲ ಇದೆ, ನಾ ಕೆಲಸ ಮಾಡಿ ಬದುಕೊಳ್ತೀನಪ್ಪ ಅಂತ ಹೇಳೋದು, ಮೇಲೆ ನನ್ನ ತೊಡೆಯಲ್ಲಿ ಬಲ ಇದೆ, ಹಿಂಗಲ್ಲ ಅಹಂಕಾರದಿಂದ ನಾನು ಎನ್ನುವ ಅಹಂಭಾವದಲ್ಲಿ ಇರುವವರಿಗೆ ದೇವರು ಮೆಚ್ಚೋದಿಲ್ಲ. ಆತನ ಕೃಪೆಯನ್ನು, ಆ ದೇವರ ಕೃಪೆಯಲ್ಲಿ ಆನಂದಿಸುವವರಿಗೆ, ನಿರೀಕ್ಷಿಸುವ ಭಕ್ತರಲ್ಲೇ ಆತನು ನಡೆಸೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದ್ರೆ 12 ಓದಿಕೊಳ್ಳೋಣ. ಯೆರೂಸಲೇಮೇ, ಯೆಹೋವನನ್ನು ಕೀರ್ತಿಸು, ಚಿಯೋನೇ ನಿನ್ನ ದೇವರನ್ನು ಸ್ತುತಿಸು. ನೀನು ದೇವರನ್ನು ಸ್ತುತಿಸು, ಕೊಂಡಾಡು. ದೇವರು ನಿನಗೆ ಒಳ್ಳೆಯದು ಮಾಡಿದ್ದಾರೆ, ಯಾವತ್ತೂ ಕೆಟ್ಟದ್ದು ಮಾಡಿಲ್ಲ. ಅರ್ಥ ಆಯ್ತಾ? ಒಂದು ವೇಳೆ ಆಗಿದ್ದರೆ ಕರ್ತನನ್ನು ಹೊಡೆದಿದ್ದಾನೆ. ಆ ಹೊಡೆಯೋದ್ರಲ್ಲೂ ಸಮಾಧಾನ, ಸಂತೋಷ, ಆತನ ನಾಮ ಮಹಿಮೆ ಪಡಬೇಕು ದೇವರ ಮಕ್ಕಳೇ. ಅರ್ಥ ಆಯ್ತಾ? ಉಪದ್ರವಕ್ಕೆ ಹೆದರಬಾರ್ದು ನಾವು. ಅರ್ಥ ಆಯ್ತಾ? ಅದೇ ನೋಡಿ, ಯೆರೂಸಲೇಮೇ ಯೆಹೋವನನ್ನು ಕೀರ್ತಿಸು, ಚಿಯೋನೇ ನಿನ್ನ ದೇವರನ್ನು ಸ್ತುತಿಸು. ಯಾವಾಗಲೂ ನೀನು ಎಡಬಿಡದೆ ಸ್ತುತಿಸ್ತಾ ಇರಬೇಕು ಅಂತ ಪೌಲನು ಹೇಳಿರೋದು. ಅರ್ಥ ಆಯ್ತಾ? 13 ಓದಿಕೊಳ್ಳೋಣ ಕೊನೆಯದಾಗಿ. 147 13. ಆತನು ನಿನ್ನ ಹೆಬ್ಬಾಗಿಲುಗಳನ್ನು ಅಗುಳಿಗಳನ್ನು ಬಲಪಡಿಸಿದ್ದಾನೆ, ನಿನ್ನ ಮಕ್ಕಳನ್ನು ಆಶೀರ್ವದಿಸಿದ್ದಾನೆ. ಆತನು ನಿನ್ನ ಹೆಬ್ಬಾಗಿಲುಗಳ ಅಗುಳಿಗಳನ್ನು ಬಲಪಡಿಸುತ್ತಾನೆ. ನಿನ್ನ ಮನೆಯ ಬಾಗಿಲುಗಳನ್ನು, ನಿನ್ನ ಮನೆಯ ಸ್ಥಳಗಳನ್ನು ವಿಸ್ತಾರ ಮಾಡಿ ನಿನ್ನ ಮಕ್ಕಳನ್ನು ದೇವರು ಆಶೀರ್ವದಿಸುತ್ತಾನೆ ಎಂದು ಇವತ್ತು ವಾಗ್ದಾನ ಮಾಡ್ತಾ ಇದ್ದಾರೆ. ಖಂಡಿತವಾಗಲೂ ನೀವು ರಿಸೀವ್ ಮಾಡ್ಕೊಳ್ಬೇಕಿದು. ದೇವರೇ, ನೀನು ವಾಕ್ಯದಲ್ಲಿ ಮಾತನಾಡಿದೆಯಲ್ಲಪ್ಪ, ನಾನು ಈ ವಾಕ್ಯನ ನಂಬ್ತೀನಿ. ನನ್ನ ಮಕ್ಕಳನ್ನ ನೀನು ಆಶೀರ್ವದಿಸಿದ್ಯಾ, ನನ್ನ ಮಕ್ಕಳ ಕುಟುಂಬವನ್ನು ನೀನು ಆಶೀರ್ವದಿಸಿದ್ಯಪ್ಪ ಅಂಥೇಳಿ ಆತನ ನಾಮವನ್ನು ಘನಪಡಿಸಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೋಡಿ, ಈ ವರ್ಷ ಮುಗಿಯೋದಕ್ಕೆ ಒಂದು 20 ದಿವಸ ಇದೆ. ಅರ್ಥ ಆಯ್ತಾ? ನಾವು 2026ನೇ ವರ್ಷದಲ್ಲಿ ಆಶೀರ್ವಾದನೇ ಕೇಳ್ಕೊಳ್ತಾ ಇರಬೇಕು ಅಂತ ಅಲ್ಲ ದೇವರ ಮಕ್ಕಳೇ. ದೇವರು ನಮಗೆ ಸಕಲವೂ ಮಾಡಲು ಶಕ್ತನಾಗಿದ್ದಾನೆ. ಆತನ ಬರೋದಕ್ಕೆ ನಾವು ಸಿದ್ಧತೆ ಆಗೋಣ. ಸಿಕ್ಕಿದವರಿಗೆ ಒಬ್ಬರೋ ಇಬ್ಬರೋ ಕರ್ತನ ಬಗ್ಗೆ ಮಾತನಾಡಿ ಪ್ರೈಸ್ದಲ್ಲಿ ಆಡ್ಕೊಡ್ರಿ. ಕರ್ತನು ಒಳ್ಳೆಯವನು, ಬರ್ತಾ ಇದ್ದಾರೆ ಅಂತ ಹೇಳಿದ್ರೂ ಸಾಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆತನ ನಾಮ ಮಹಿಮೆ ಪಡಿಸ್ಬೇಕು. ನಿಮ್ಮ ಎಲ್ಲಿ ಆಗುವುದನ್ನು ಸಹಾಯ ಮಾಡಿರಿ ಇನ್ನೊಬ್ಬರಿಗೆ. ಅರ್ಥ ಆಯ್ತಾ? ಅದಕ್ಕೆ ಕೊನೆಯದಾಗಿ ಹೇಳೋದು, ನಿನ್ನ ಹೆಬ್ಬಾಗಿಲುಗಳ ಅಗುಳಿಗಳನ್ನು ಬಲಪಡಿಸುತ್ತೇನೆ, ನಿನ್ನ ಮಕ್ಕಳನ್ನು ಆಶೀರ್ವದಿಸಿದ್ದೇನೆ. ದೇವರು ಹೇಳ್ತಾ ಇದ್ದಾರೆ, ನಾನು ಆಶೀರ್ವದಿಸ್ತಾ ಇದ್ದೀನಿ ಅಂತ ಹೇಳಿಲ್ಲ, ಆಶೀರ್ವದಿಸ್ಬಿಟ್ಟಿದ್ದೀನಿ ಅಂತ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅಂಥ ದೇವರನ್ನು ನಾವು ಎಷ್ಟು ಪ್ರೀತಿ ಮಾಡಬೇಕು, ಎಷ್ಟು ಮಹಿಮೆ ಪಡಿಸ್ಬೇಕು ದೇವರ ಮಕ್ಕಳೇ. ಅರ್ಥ ಆಯ್ತಾ? ದೇವರು ಈ ವಾಕ್ಯದ ಪ್ರಕಾರವಾಗಿ ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ನಂಬಿಕೆಯಿಂದ ಇಡ್ರಿ, ಎರಡು ಮನಸ್ಸಿನಿಂದ ಇರಬಾರ್ದು, ನಂಬಿಕೆಯಿಂದ ಇರ್ರಿ. ಆತನು ಒಳ್ಳೆಯವನು, ಆತನ ಕೃಪೆಯೂ ಶಾಶ್ವತವಾದದ್ದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.